ಬೆಂಗಳೂರು ದಕ್ಷಿಣದಿಂದ ಟಿಕೆಟ್ ರಿಯಾಕ್ಷನ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ಲ ನಮ್ಮ ಪಕ್ಷದ ಹಿರಿಯರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳು ಹೇಳಬೇಕು ಅಂತ ನಾನು ಬಯಸ್ತೀನಿ. ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಸರ್ಕಾರ ಎಷ್ಟು ಒಳ್ಳೆ ಕೆಲಸ ಮಾಡಿದೆ ಜನರು ನೋಡ್ಕೊಂಡು ಬರ್ತಿದ್ದಾರೆ. 5 ಗ್ಯಾರಂಟಿಗಳಿರ್ಬೋದು, ಮತ್ತು ಕೇಂದ್ರದಲ್ಲೂ ಸಹ ನಮ್ಮ ಇಂಡಿಯಾ ಅಲಯನ್ಸ್ ಬಂದೇ ಬರುತ್ತೆ. ಮತ್ತು ಜನರು ಸಹ ನೋಡಿದ್ದಾರೆ 10 ವರ್ಷದಿಂದ ಬರೀ ಸುಳ್ಳೇ ಆಗೋಗಿದೆ. ಆಮೇಲೆ ಜನರಿಗೆ ವಿಶೇಷವಾಗಿ ನಮ್ಮ ಕನ್ನಡಿಗರಿಗೆ ಪಾರ್ಲಿಮೆಂಟಲ್ಲಿ BJPಯಿಂದ 25+1 ಕಳಿಸಿದ್ರು ಸಂಸದರನ್ನ. ಆದರೆ ನಮಗೆ ಮೋಸ ಆಗಿದೆ. ನಮ್ಮ GST ಆಗಿರಲಿ, ಫಂಡ್ಸ್ ಆಗಿರಲಿ, ಬರದ ಇದು ದುಡ್ಡಾಗಿರಲಿ, ಅವರು ಧ್ವನಿ ಎತ್ತಲಿಲ್ಲ. ಜನರಿಗೆ, ನಮ್ಮ ಕನ್ನಡಿಗರಿಗೆ ವಿಶೇಷವಾಗಿ ಅನ್ಯಾಯ ಮಾಡಿದ್ದಾರೆ. ಹಾಗಾಗಿ ನಾವು 100% ನಮ್ಮ ಕರ್ನಾಟಕದಲ್ಲಂತೂ ಕಾಂಗ್ರೆಸ್ಸಿನ ಅಲೆ ಇದೆ. 20ಕ್ಕಿಂತ ಹೆಚ್ಚು ಸೀಟ್ ಬರುತ್ತೆ ಅಂತ ನಾವು ನಂಬಿದ್ದೀವಿ. ದಕ್ಷಿಣ ಬಿಜೆಪಿ ಕೋಟೆ ಅಂತ ಸಂಪ್ರದಾಯ, ಅಲ್ಲಿ ಬಿಜೆಪಿಯಲ್ಲಿ ಯಾರು ನಿಂತರೂ ಗೆಲ್ತಾರೆ ಅನ್ನೋ ಒಂದು ಮಾತಿದೆ. ಈ ಸಲ ಹೇಗೆ ನೋಡಿ, ಇದು BJP ಕೋಟೆ ಆ ಕೋಟೆ ಅಂತೇನಿಲ್ಲ. ಜನ ವ್ಯಕ್ತಿ ನೋಡ್ತಾರೆ, ಪಕ್ಷ ನೋಡ್ತಾರೆ, ಹೇಗೆ ಕೆಲಸ ಹಿಂದೆ ಸಂಸದರು ಮಾಡಿದ್ದಾರೆ ಅಂತ ನೋಡ್ತಾರೆ. ಜನರ ಜೊತೆ ಸ್ಪಂದಿಸಿದಾರಾ ಇಲ್ವಾ, ನಮ್ಮ ಕನ್ನಡಿಗರ ಪರವಾಗಿ ಧ್ವನಿ ಎತ್ತಿದಾರಾ ಇಲ್ವಾ. ಆಮೇಲೆ ದೇಶ ಕಟ್ಟೋ ಕೆಲಸ ಮಾಡಬೇಕು, ದೇಶ ಒಡೆಯೋ ಕೆಲಸ ಮಾಡಬಾರ್ದು. ನನ್ನನ್ನು 5 ವರ್ಷ ಜನ ನೋಡಿದ್ದಾರೆ, ಒಬ್ಬ ಜನಪ್ರತಿನಿಧಿಯಾಗಿ ಆಶೀರ್ವಾದ ಮಾಡಿದ್ದಾರೆ. ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾಳೆ, ನೀನೇ ಬರಬೇಕು, ನಿನಗೆ ಆಶೀರ್ವಾದ ಮಾಡ್ತೀವಿ ಅಂತ ಎಲ್ಲಿ ಹೋದರೂ ಸಹ ಜನರು ನನಗೆ ಹೇಳ್ತಿದ್ದಾರೆ. ಸೊ ನಾನು ಸಹ ಎಲ್ರಿಗೂ ನಾನು ಅದೇ ಮನವಿ ಮಾಡ್ತೀನಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.